ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೀಷಾ ನೀರಜ್ ಇಬ್ರು ಹೇಳ್ ಮಾಡ್ಸಿರೋ ಹಾಗೆ ತುಂಬಾ ಮುದ್ದಾದ ಜೋಡಿ. ಏನ್ ಮನೀಷಾ ಇದೆಲ್ಲ ಗೊತ್ತಿಲ್ದೆ ಮಾಡ್ತಿದ್ಯೋ ಅಥವಾ ಬೇಕು ಅಂತ ಮಾಡ್ತಿದ್ಯೋ? ನಿನಗೂ ನೀರಜ್ಗೂ ಎಂಗೇಜ್ಮೆಂಟ್ ಅಂತ ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಏನು ನನ್ನಿಂದನ? ಹೌದು, ಇದೆಲ್ಲಾನು ನಿನ್ನಿಂದಾನೆ. ನಿನಗ್ ಕೋಪ ಬರ್ಸೋಕೆ, ನಿನ್ನನ್ನ ಜೆಲಸ್ ಮಾಡೋದಕ್ಕೆ ನಾನ್ ನೀರಜ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆದೆ. ಅದನ್ನ ನೋಡಿ ಅವನ್ ತಾತ ನಾವಿಬ್ರು ಪ್ರೀತಿಸ್ತೀವಿ ಅಂತ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಅನ್ಕೊಂಡಿರೋದನ್ನ ಅಟ್ಲೀಸ್ಟ್ ನಿಜಾನ ಸುಳ್ಳ ಅಂತಾನು ತಿಳ್ಕೊಳ್ದೆ ಅವ್ರ ಡಿಸಿಷನ್ ನ ಎಲ್ರು ಮುಂದೆ ಅನೌನ್ಸ್ ಮಾಡ್ಬಿಟ್ರು. ಅಲ್ಲ, ನನಗ್ ಕೋಪ ಬರಿಸ್ಬೇಕು ಅಂತ ನೀನ್ ಯಾಕೆ ಅನ್ಕೊಂಡೆ? ನನಗ್ ಜೆಲಸ್ ಆಗ್ಬೇಕು ಅಂತ ನೀನ್ ಯಾಕೆ ಅನ್ಕೊಂಡೆ? ಯಾಕಂದ್ರೆ ಈ ಮನುಷ್ಯ ಇಲ್ದೇ ಇದ್ರೆ ನೀನ್ ಏನ್ ಕಳ್ಕೋತೀಯ ಅನ್ನೋದ್ ನಿಂಗ್ ಗೊತ್ತಾಗ್ಲಿ ಅಂತ. ಮನುಷ್ಯ ದೂರ ಆದ್ರೆ ನಿನ್ ಮನ್ಸಿಗೆ ಎಂತ ಗಾಯ ಆಗುತ್ತೋ ನಿನಗ್ ಗೊತ್ತಾಗ್ಲಿ ಅಂತ. ಹೀಗೆ ಬೇಡ್ದಿರೋದೆಲ್ಲ ಯೋಚನೆ ಮಾಡಿದಕ್ಕೆ ಈಗ ಪರಿಸ್ಥಿತಿ ಇಲ್ಲಿ ತನಕ ಬಂದಿರೋದು. ನಾನ್ ಹೀಗ್ ಯೋಚನೆ ಮಾಡೋ ಹಾಗೆ ಮಾಡಿದ್ದು ನೀನೇ ಮಿತ್ರ. ಮಾಡಿರೋ ತಪ್ಪನ್ನ ಒಪ್ಕೋ ಮನೀಷಾ. ಅದನ್ ಬಿಟ್ಟು ತಪ್ಪನ್ನ ನನ್ ಮೇಲೆ ಹಾಕೋದಕ್ ಟ್ರೈ ಮಾಡ್ಬೇಡ. ಹೌದು, ನೀನ್ ಮಾಡೋ ಕೆಲ್ಸ ಮಾತ್ರ ರೈಟು, ನಾನ್ ಮಾಡೋ ಕೆಲ್ಸ ಎಲ್ಲ ರಾಂಗು. ಕರೆಕ್ಟ್ ಅಲ್ವಾ? ನೀನ್ ಮಾತ್ರ ಭಾಗ್ಯನ್ ಜೊತೆ ಅಂಟ್ಕೊಂಡೇ ತಿರ್ಗಾಡ್ಬೋದು, ಅವಳ ಜೊತೆ ಕ್ಲೋಸ್ ಆಗು ಇರ್ಬೋದು, ನೀನ್ ಅವಳ ಜೊತೆ ಹೇಗಾದ್ರೂ ಇರ್ಬೋದು. ನಾನ್ ಮಾತ್ರ ಇದನ್ನೆಲ್ಲ ನೋಡ್ತಾ ಗುಗ್ಗು ತರ ಕುತ್ಕೋಬೇಕು, ಅಷ್ಟೇ ಅಲ್ವಾ? ಓಹೋ, ನಾನು ಭಾಗ್ಯಂಗ್ ಹತ್ರ ಆಗ್ತಿದ್ದೀನಿ ಅಂತ ನೀನು ನನ್ನನ್ನ ಬಿಟ್ಟು ಆ ನೀರಜ್ ಹಿಂದೆ ಹೋದ್ಯಾ? ಬನ್ನಿ. ಇದೇನಾ ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ದು? ಹಾ, ಇದೇನಾ ನೀನ್ ನನ್ ಪ್ರೀತಿಸಿದ್ದು? ಇಂಥ ಮಾತೆಲ್ಲ ನಿನ್ ಬಾಯಿಂದ ಬಂದ್ಮೇಲೆ ಕೂಡ ಇನ್ನೂ ನಾನ್ ನಿನ್ನ ಪ್ರೀತಿಸ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.